ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಟ್ಯಾನಿಂಗ್ ಆಗಿರೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ಏನ್ ಗೊತ್ತಾ, ಈಗ ಸಮ್ಮರ್ ಇರೋದ್ರಿಂದ ನಾವು ಹೊರಗಡೆ ಎಲ್ಲ ಓಡಾಡ್ಕೊಂಡ್ ಬರ್ತಾ ಇರ್ತೀವಿ, ತುಂಬಾ ಬೇಗ ಟ್ಯಾನ್ ಆಗ್ತೀವಿ ನಾವು. ಸೊ ಆ ಟ್ಯಾನ್ ಅನ್ನ ರಿಮೂವ್ ಮಾಡಕ್ಕೆ ಒಂದು ಸೋಪ್ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಖಂಡಿತ ನಮ್ಮ ಒಂದು ಪರಿಮಳಾಚಾರ್ಯದಲ್ಲಿ ನಾವು ರೆಡಿ ಮಾಡ್ಕೊಡ್ತಾ ಇರುವಂತಹ ಒಂದು ಬ್ರೈಟ್ನಿಂಗ್ ಸೋಪ್ ಏನಿದೆ, ಆ ರಿವ್ಯೂ ನೀವು ಕೇಳಬೇಕು. ಎಷ್ಟು ಸಂತೋಷ ಆಗತ್ತೆ ಆದ್ರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ರಿವ್ಯೂ ಅಂತೂ. ಅದಕ್ಕೆ ತಗೊಂಡಿರೋರು ಎಲ್ಲರೂ ಕೂಡ ಆ ಸೋಪ್ಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಒಂದು ಸತಿ 1-2 ಸೋಪ್ ತಗೊಂಡಿರೋರು ನೆಕ್ಸ್ಟ್ 6 ಸೋಪು 12 ಸೋಪು ಈ ರೀತಿ ತಗೊಳ್ತಾ ಇದ್ದಾರೆ. ಇವತ್ತಂತೂ ಒಬ್ರಿಗೆ 40 ಸೋಪ್ ಕಳಿಸಿದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಇಡೀ ಫ್ಯಾಮಿಲಿ ಸಮ್ಮರ್ ವೆಕೇಶನ್ಗೆ ಅಂತ ಹೇಳಿ ಅಜ್ಜಿ ಮನೆಗೆ ಬಂದು ನಮ್ ಸೋಪ್ನ 40 ಸೋಪ್ ಆರ್ಡರ್ ಮಾಡ್ಕೊಂಡು ತಗೊಂಡಿದ್ದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸೋಪ್ ಅಂತ ಹೇಳಿ. ಸೊ ಯಾರೆಲ್ಲ ನಮ್ಮ ಒಂದು ಬ್ರೈಟ್ನಿಂಗ್ ಸೋಪ್ ನ ಯೂಸ್ ಮಾಡ್ತಾ ಇದ್ದೀರಾ, ನಮ್ಮ ಪರಿಮಳಾಚಾರ್ಯ ಹರ್ಬಲ್ ಸೋಪ್ ನ, ಖಂಡಿತ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ಮತ್ತೆ ಒಂದ್ ಸ್ವಲ್ಪ ಜನಕ್ಕೆ ಮೇಡಮ್ ನಾವು ಅದನ್ನ ಫೇಸ್ ವಾಶ್ ಮಾಡಿದಾಗ ಸ್ವಲ್ಪ ಡ್ರೈನೆಸ್ ಅನ್ಸುತ್ತೆ ಅಂತಂದ್ರೆ, ಮೇ ಬಿ ಹರ್ಬ್ಗಳು ಸ್ವಲ್ಪ ನಿಮ್ಗೆ ಆ ಡ್ರೈನೆಸ್ ಅನ್ನ ಕೊಡುತ್ತೆ. ಕೆಲವೊಬ್ಬರಿಗೆ ಯಾರ್ದು ತುಂಬಾ ಡ್ರೈ ಸ್ಕಿನ್ ಇರತ್ತಲ್ವಾ, ಹೆವಿ ಡ್ರೈ ಸ್ಕಿನ್ ಇರುತ್ತಲ್ವಾ, ಅವ್ರಿಗೆ ಸ್ವಲ್ಪ ಡ್ರೈನೆಸ್ ಕೊಡಬಹುದು. ಸೊ ಹಾಗಾಗಿ ಆಫ್ಟರ್ ಫೇಸ್ ವಾಶ್ ನೀವು ಒಂದೊಳ್ಳೆ ಮಾಯಿಶ್ಚರೈಸ್ ನ ಹಚ್ಕೊಳ್ಳಿ. ಸೊ ನಿಮ್ಗೆ ಆ ಡ್ರೈನೆಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಹರ್ಬ್ ಪ್ರಾಡಕ್ಟ್ ಗಳು ಹಾಗೇನೆ, ಅದರ ಗುಣಾನೇ ಹಾಗೆ, ಸ್ವಲ್ಪ ಡ್ರೈನೆಸ್ ಖಂಡಿತ ಕೊಡುತ್ತೆ. ಓಕೆನಾ? ಯಾರಿಗೆಲ್ಲ ಟ್ಯಾನಿಂಗ್ ಇದೆ ಮೇಡಮ್, ಕಪ್ ಸುತ್ಕೊಂಡ್ಬಿಟ್ಟಿದೆ ಮೇಡಮ್ ಮುಖ ನಮಗೆ ಅನ್ನೋರೆಲ್ಲ ಇದ್ದೀರಾ. ಮೇಡಮ್ ನಾವು ತುಂಬಾ ಬೆಳ್ಳಗಿದ್ವಿ ಮೇಡಮ್, ಯಾಕೋ ಇವಾಗ ಟ್ಯಾನ್ ಆಗಿ ಮುಖ ಎಲ್ಲ ಕಪ್ಪಾಗ್ಬಿಟ್ಟಿದೆ ಮೇಡಮ್, ಕೈ ಕಾಲೆಲ್ಲ ಕಪ್ಪಾಗ್ಬಿಟ್ಟಿದೆ ಮೇಡಮ್ ಅನ್ನುವಂಥವ್ರು ಖಂಡಿತವಾಗ್ಲೂ ಬ್ರೈಟ್ನಿಂಗ್ ಸೋಪ್ ಅನ್ನ ಖಂಡಿತ ಟ್ರೈ ಮಾಡಿ. ಮತ್ತೆ ಯಾರೆಲ್ಲ ನಮ್ಮ ಪರಿಮಳಾಚಾರ್ಯ ಬ್ರೈಟ್ನಿಂಗ್ ಸೋಪ್ ಅನ್ನ ತಗೊಂಡು ಬಳಸ್ತಾ ಇದ್ದೀರಾ, ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿದೆ ಸೋಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.